ಗಾಯ್ಸ್ ಈಗ ಟೈಮ್ ಬಂದು ಮಧ್ಯಾಹ್ನ 1:02 ಆತು. 1 ಗಂಟೆ 2 ನಿಮಿಷ ಆಗೈತಿ. ಇವತ್ತು RCB ಗುಜರಾತ್ ಮ್ಯಾಚ್ ಐತಿ. ಇವತ್ತು ಗ್ಯಾರಂಟಿ RCB ಗೆಲ್ತೆ ಗಾಯ್ಸ್. ಮಧ್ಯಾಹ್ನ ಹೇಳತ್ತಾನ ಇನ್ನು 6 ಗಂಟೆಗೆ ಚಲೋ ಆಗತ್ತೆ. ಇವತ್ತು ಗುಜರಾತ್ RCB ಗ್ಯಾರಂಟಿ ಗೆಲುವು ನಮ್ಮ RCBಗೆ. ವಿನ್ ದ RCB ಗಾಯ್ಸ್. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ನನ್ನ ಮನದ ಹಾಡನ್ನು ಒಮ್ಮೆ ಕೇಳು. ಗಾಯ್ಸ್ ಏನ್ ಅಮೌಂಟ್ ನನ್ ಕಡೆ ಇಲ್ವಾ? ಚಿಲ್ಲರ್ ಇಲ್ಲ. 100 ರೂಪಾಯಿ 200 ರೂಪಾಯಿ 100 ರೂಪಾಯಿ ಕೊಡಿ ಗಾಯ್ಸ್. ನಾ ಈಗ ಅಂದ್ರ ಇವತ್ತ ಸಂಡೇ ಇತ್ತು, ಹಿಂಗಾಗಿ ಸುಮ್ನ ಮಕ್ಕೊಂಡ್ಬಿಟ್ಟಿದ್ದೆ. ಎಲ್ಲಿ ಹೋಲಿಲ್ಲ, ನಾನು ಎಲ್ಲಿ ಓದಿನಿಲ್ಲ. ಇವತ್ತ ನಾ ಕೆಲ್ಸಕ್ ಹೋಗುದ ಬಂದಿತ್ತ ಅನ್ಸುಟ್ಟಿ. ಇವತ್ತ ಎಲ್ಲಿ ಓದಿಲ್ಲ, ಸುಮ್ನ ಮಕ್ಕೊಂಡಿದ್ವಿ. ಈಗ ನಾ ಬೆಳಿಗ್ಗೆ ಎದ್ದಿದ್ರು, ಬಟ್ ನಾ ಈಗ 11 12 ಗಂಟೆ ಆಗಿತ್ತು ಗಾಯ್ಸ್. ಎದ್ದು ಫ್ರೆಶ್ ಅಪ್ ಆಗಿ ನಾಷ್ಟಾ ಮಾಡಿದ್ವಿ. ಇವತ್ತಿನ ನಾಷ್ಟಾ ಬಂದ್ ರೊಟ್ಟಿ ನಾಷ್ಟಾ ಏನಿಲ್ಲ, ಡೈರೆಕ್ಟ್ ಊಟನ ಮಾಡಿದ್ವಿ. ಓಕೆ ಗಾಯ್ಸ್, ಏನ್ ಮಾಡೋಣ ಅಂತ ಗೊತ್ತಾಗಲ್ಲ, ನೋಡೋಣ ಏನ ಕೆಲ್ಸ ಮಾಡಿರತ್ತ. ಇವತ್ತು RCB ಗುಜರಾತ್ ಮ್ಯಾಚ್ ಒಂದ್ ಐತಿ. ಟೈಮ್ ಬಂದ್ ಈಗ 1 ಗಂಟೆ ಆತಿ. ಟೈಮ್ ಬಂದ್ 1 ಗಂಟೆ ಆತೀಗ. 6 ಗಂಟೆಗೆ RCB ಗುಜರಾತ್ ಮ್ಯಾಚ್ ಚಲೋ ಆಕೈತಿ. ದೇವ್ರ ಪುಣ್ಯಕ್ಕೆ RCB ಗೆದ್ರ ಚಲೋ ಆಕೈತಿ. ನೋಡೋಣ, ವೇಟ್ ಮಾಡೋಣ ಗೈಸ್. RCB ಗುಜರಾತ್ ಮ್ಯಾಚ್ ಇವತ್ತು 6 ಗಂಟೆಗೆ ಫೋನ್ ಎಷ್ಟು ಗಂಟೆ ಮಟ ನೋಡ್ತೇ ಬರ್ತಿರಲ್ಲ. ಹಿಂಗಾಗಿ ಲಾಗು ಲೇಟ್ ಆಗಿ ಚಲೋ ಮಾಡಿದೆ. ರಾತ್ರಿ ದೌಡ್ ನಿದ್ದೆ ಬರಬಾರ್ದು ಅಂತಂದ ಲೇಟ್ ಆಗಿದ್ದಾನ. ಬಟ್ ಇವತ್ತು 7 ಗಂಟೆಗೆ ಚಲೋ ಆಗತಿ, ಬಟ್ 6 ಗಂಟೆಗೆ ಚಲೋ ಆಕೈತಿ ಅಂತ ಅಂದಾರ. ನೋಡೋಣ ಎಷ್ಟು ಗಂಟೆಗೆ ಆಕತಿ. RCB ವಿನ್ ಆದ್ರೆ ಚಲೋ, ಇರ್ಲಿಕ್ಕಂದ್ರೆ ಏನಿಲ್ಲ, ಬಟ್ ವಿನ್ ಆಗಿದೆ. ಬಟ್ ಇದೊಮ್ಮೆ ವಿನ್ ಆದ್ರೆ ಚಲೋ ಅಂತಂದೇವಿ. ನೋಡೋಣ ಏನಾಕೈತಿ ಅಂತ ವೇಟ್ ಮಾಡೋಣ. ಗೆಲುವು ಹತ್ರ ಚಲೋ, ಇರ್ಲಿಕ್ಕಂದ್ರೆ ನಡಿತೈತಿ ಗಾಯ್ಸ್. ನಮ್ಮ RCB ಯಾವತ್ತಿದ್ರು ಗೆಲ್ತತಿ. ನೋಡೋಣ. ಓಕೆ ಗಾಯ್ಸ್, ಈಗ ಏನ್ ಮಾಡೋಣ ಅಂತಂದ್ರೆ ಗೊತ್ತಾಗೋಲ್ಲಿ. ಇವತ್ತು ಮ್ಯಾಚ್ ಇದ್ದಿದ್ದಕ್ಕೆ ಫೋನ್ ಫುಲ್ ಚಾರ್ಜ್ ಹಿಡ್ದೈತೆ. ಯಾಕಂದ್ರೆ ಇವತ್ತು ಕರೆಂಟ್ 2-3 ಸಲ ಹೋಗಿ ಬಂದು ಆಯ್ತು. ನಂಗೆ ಫುಲ್ ಚಾರ್ಜ್ ಒಂದು ಫೋನ್ ಇಟ್ಕೊಂಡ್ಬಿಟ್ಟನೆ. ಸಾಯಂಕಾಲನೂ ಕೆಲ್ಸಕ್ಕೆ ಹೋಗ್ಬಿಟ್ಟು ಡೌಟ್ ಐತಿ ಇವತ್ತು ನಾನು. ಅದಕ್ಕೆ ಫುಲ್ ಫೋನ್ ಚಾರ್ಜ್ ಇಟ್ಟಾನ. ಬಟ್ ಹೋಗೋದು ಹೋಗಬೇಕು. ಅಲ್ಲಿ ಹೋದ್ರು ನೋಡೋದೆ, ಬಟ್ ಅಷ್ಟೊಂದು ಆಗಲ್ಲ. ಮನ್ಯಾಗಿದ್ರು ಫುಲ್ ಫೋನ್ ಹಚ್ಚು ಕ್ರಿಕೆಟ್ ನೋಡ್ಕೊಂತ ಕುಂದ್ರಾಕ ಮನ್ಯಾಗ. ನೋಡೋಣ ಏನಾಕೈತಿ. ಓಕೆ ಗಾಯ್ಸ್, ಈಗ ಊಟ ಮಾಡ್ಬೇಕು. ಮಧ್ಯಾಹ್ನ ನಾಷ್ಟ 12 ಗಂಟೆಗೆ ನಾಷ್ಟ ಸ್ವಲ್ಪ ಒಂದು ರೊಟ್ಟಿ ತಿಂದಿದ್ದೆ. ನೋಡಿ ಗಾಯ್ಸ್, ಈಗ ಏನ್ ಮಾಡ್ಯಾರ ರವ್ವಾರ ಅಡಿಗೆ. ಇವತ್ತು ಬೇಳೆ ಸಾರು, ಇದು ಚಾ ಬಿಡಿ, ಪುಂಡಿ ಪಲ್ಯ ಮಾಡಿ ಪುಂಡಿ ಪಲ್ಯ ಮಾಡ್ಯಾರ. ಪುಂಡಿ ಪಲ್ಯ ನಮ್ಮಲ್ಲಿ ಹೆಂಗ್ ಮಾಡ್ತಾರಂದ್ರ, ಸಿಗು ನೀವು ಹೊಲಕ್ ಹೋಗ್ತಿದ್ರಲ್ಲ ಅವಾಗ ಅಷ್ಟ ಮಾಡ್ತಿರ ಅವ್ವಾರ. ಯಾಕ ಇವತ್ತು ಪುಂಡಿ ಪಲ್ಯ ಮಾಡಿದ್ರ ಮಸ್ತ್ ಆಗಿತ್ತು. ರೊಟ್ಟಿ ಅದು ತಿಂದೇವಿ. ಈಗ ಏನ್ ಕೆಲ್ಸ ಮಾಡ್ಬೇಕನ್ನತ್ತೀವಿ. ಪ್ರಾಜೆಕ್ಟ್ ವರ್ಕ್, ಅಸೈನ್ಮೆಂಟ್ ಕಾಲೇಜಿಂದ ಎಲ್ಲಾ ಮುಗೀತ್ ನೋಡಿ ಗಾಯ್ಸ್. ಓ ತಿಂತ ಅಸೈನ್ಮೆಂಟ್ ಅದು ನಾಳೆ ಸೆಮಿನಾರ್ ಲಾಸ್ಟ್ ಐತಿ ಅಂದಾರ. ಬಟ್ ತಗೋತಾನೆ ಇಲ್ಲಿಕಂದ್ರಿಲ್ಲ ಅಂದಾರ. ಅದನ್ನ ನೋಡೋಣ ಗಾಯ್ಸ್. ಸೆಮಿನಾರ್ ಅಂದ ನಾಳೆ ಒಂದಿನ. ಈಗ ನಾಡ್ದ ನಿನ್ನೆ ಪ್ರಾಜೆಕ್ಟ್ ಕೊಟ್ಟು ಬಂದಲ್ಲ, ಆ ಪ್ರಾಜೆಕ್ಟ್ ವರ್ಕ್ ನಾಡ್ದ ಯೂನಿವರ್ಸಿಟಿಯಿಂದ ಸರ್ ಬರತ್ತಾರ. ಮಂಗಳವಾರ ದಿನ ಬರ್ತಾನ ಅಂದಾರ. 11 ವೈವಾ ಅಂತ ಐತಿ. ಅವ್ರ ಕ್ವಶನ್ ಕೇಳ್ತಾರ ನಮಗ. ಅಂದ್ರೆ ನಮ್ದು ರುದ್ರದ ಇದು ಬರ್ತಿದ್ದಲ್ಲ, ರುದ್ರ ಬಗ್ಗೆ ಕ್ವಶನ್ ಕೇಳ್ದ ಒಂದಿಷ್ಟು. ಆ ಕ್ವಶನ್ ಹೇಳಿದ್ರೆ ಅಂದ್ರೆ ಮುಗಿತಾ, ಅದು ಎಕ್ಸಾಮ್ ಇರೋಲ್ಲ ಅಷ್ಟ. ಈಗ ಇದು ಮಾಡ್ತಾರ ಗಾಯ್ಸ್. ಏನಂದ್ರ ಸರ್ ಕರೆದ ಕೇಳ್ತಾರ, ಅದ್ರ ಬಗ್ಗೆ ಒಟ್ಟು ಕ್ವಶನ್ ಕೇಳ್ತಾರ. ನಾವು ಇಂಟರ್ವ್ಯೂ ಅಂತಾರಲ್ಲ ಆ ತರ ಕೇಳ್ತಾರ. ಅವ್ನು ಹೇಳಿದೇನು ಮಾರ್ಕ್ಸ್ ಕೊಡ್ತಾರ. ಅದು ಎಕ್ಸಾಮ್ ಇಲ್ಲ. ನೆಕ್ಸ್ಟ್ ಇನ್ನ ಹಾಲ್ ಟಿಕೆಟ್ ಒಂದು ಕೊಡೋದು ಉಳಿತೈತಿ. ಅವ್ರ ಕಾಲೇಜ್ ಹಾಲ್ ಟಿಕೆಟ್ ಇಸ್ಬಿಟ್ಟು ಸೀದಾ ಎಕ್ಸಾಮ್ ಬರಕ್ ಹೋಗುದ. ಎಲ್ಲಾ ಕಂಪ್ಲೀಟ್ ಆತ ಗಾಯ್ಸ್. ಮಸ್ತ್ ಈಗ ಒಂದೇಟ್ ಆರಾಮ್ ಐತಿ. ನೋಡೋಣ ಮುಂದೆ ಎಕ್ಸಾಮ್ ಒಂದ ಬಂದು ಲಾವ್ ಅಂಕೆ ಬೆಳಿಗ್ಗೆ ಮಾಡಬೇಕು. ಯಾಕಂದ್ರೆ ನೈಟ್ ಅಂಕೆ ಇದು ಮಾಡ್ಬಿಟ್ಟು ಹೋಗ್ಬಾರ್ದು. ಬೆಳಿಗ್ಗೆ ಮಧ್ಯಾಹ್ನ ಆಕತಿ. ಯಾಕಂದ್ರೆ ಇನ್ನ ಓದುದು ಬಾಳ ಇರ್ತೈತಿ ಗಾಯ್ಸ್. ಸ್ವಲ್ಪ ಓದ್ಬೇಕು.
ಎಕ್ಸಾಮ್ಗೆಲ್ಲ ಓದ್ಕೊಂಡು ಎಕ್ಸಾಮ್ ಪಾಸ್ ರಿಸಲ್ಟ್ ಬರ್ಮಟ ಸ್ವಲ್ಪ ಲಾಗ್ ಅವು ಬರ್ತಿರ್ತವೆ. ಯಾಕಂದ್ರೆ ಲೇಟ್ ಆಗಿ ಚಲೋ ಮಾಡ್ತಾನೆ ಲಾಗ್ ಹುಡಿ. ಮತ್ತೆ ಇವತ್ತು ಹಂಗಾಯ್ತು. ನೈಟ್ ದೌಡೆದ್ದು ಇವತ್ತು ಇದು ಇತ್ತಲ್ಲ ನಮ್ಮ ಪ್ರಾಜೆಕ್ಟ್ ವರ್ಕ್ ಮಂಗಳವಾರ ಬರ್ತಾನೆ ಇವತ್ತು. ಯಾಕಂದ್ರೆ ಬೆಳಿಗ್ಗೆ ಎದ್ದುಗಳೇನೋ ಓದ್ಕೋಬೇಕು. ಅದಕ್ಕೆ ನಾನು ಬೆಳಿಗ್ಗೆ ಎದ್ದುಗಳೇನೋ ಓದ್ಕೊಂಡು ಮತ್ ಮುಕ್ಕೊಂಡು ಬಿಟ್ಟಿದ್ದೆ. ತಂದೆಯಲ್ಲಿ ಹೋಗುದಿಲ್ಲ ಅಂತಂದೆ. ಹೋಗೋದಿತ್ತು ಅಲ್ಲಿ ಬಿಸಿಲಾಗು ಎಲ್ಲಿ ಅಡ್ಡಾಡೋಗಲ್ಲ ಅಂತಂದು ಹೋಗ್ಲಿಲ್ಲ. ನಾಳೆ ದಿನ ಎದ್ದುಗಳೇ ಓದ್ಕೊಂಡು ಕಾಲೇಜಿಗೆ ಸ್ವಲ್ಪ ಓದೈತಿ. ಯಾರ ಮತ್ ಹೋಗೋಣ ಅಂತೇಳಿ ನಮ್ಮ ವಾರ ಒಂದು ಸಿದ್ಧಾಮ ಮಠಕ್ಕೆ ಹೋಗೋಣ ಅನ್ನತಾರ. ಯಾವಾಗ ಕತೆ ಗೊತ್ತಿಲ್ಲ. ನಮ್ದು ದಿನ ಅನ್ಬೇಕಲ್ಲಿ ಹೋಗ್ತಿದ್ರು ಅಡ್ಡಾಡ್ಕೊಂತಿದ್ರ ಕೆಲಸ ಅದು ಯಾರು ಓದ್ಕೋತಿರ್ತೈತಲ್ಲ ಅವ್ನು ಬಿಡ್ಬೇಕಾಕತಿ. ಹಿಂಗಾಗಿ ಕಾಲೇಜಿನ ಮುಗಿಮಠ ಎಲ್ಲಿ ಹೋಗ್ಬಾರ್ದಂತ ಮಾಡ್ಯಾನ. ಬಟ್ ನಾವು ಮಾಡಿದ್ರೆ ಮುಗಿತು ಬಿಡ ವಯಸ್ಸು. ಇಲ್ಲಿ ಕಾಲೇಜ್ ಐತಿ ಹೋಗ್ಬಾರ್ದಂತ ಹೋಗಂಗಿಲ್ಲ. ಅವಾರ ಬೇರೆ ಮಠಕ್ಕೆ ಹೋಗೋಣ ಅಂತ ಸಿದ್ಧಾಳ ಮಠಕ್ಕೆ ನಾನು ಮೊನ್ನೆ ಹೋಗೋಣ. ನೋಡೋಣ ಯಾವಾಗ ಕತಿ. ನೆಕ್ಸ್ಟ್ ವೀಕ್ ಹೋಗ್ತಾನೆ. ಈಗ ಮಂಗಳವಾರ ಮುಗಿತ ಬುಧವಾರ ಗುರುವಾರ ಕಾಲೇಜಿನ ಸೂಟಿ. ಒಂದಿನ ನಾನು ಮಮ್ಮಿ ಹೋಗಿ ಬರ್ಬೇಕು. ಸಿದ್ಧಾಮಠದ್ದು ಒಂದು ವಿಡಿಯೋ ಆಗಿಲ್ಲ. ನೋಡೋಣ ಗೈಸ್. ಹೋಗ್ಯಾನ ಬಟ್ ವಿಡಿಯೋ ಅಂತ ಮಾಡಿಲ್ಲ. ಈ ಸಲ ಹೋಗಿ ಪೂರ್ ಸಿದ್ಧಾಮಠದ್ದು ಒಂದು ವಿಡಿಯೋ ಮಾಡ್ಬೇಕು. ಕಾಲೇಜಿನ ಎಲ್ಲ ಕಂಪ್ಲೀಟ್ ಆಗೈತಿ. ಇವತ್ತು ಬರೀ ಮ್ಯಾಚ್ ಡೇ ಆಗೈತಿ ನಮ್ದು. ಮಸ್ತ್ ಮ್ಯಾಚ್ ನೋಡೋಣ್ರಿ. ಗೆದ್ದರ ಖುಷಿಯಿಂದ ಸಂಭ್ರಮಿಸ್ಬಿಡೋಣ. ಇವತ್ತು RCB ಎಲ್ಲರೂ ಅದಕ್ಕೆ ವೇಟ್ ಮಾಡತ್ತಾರ ಗೈಸ್. ಕೆಲವೊಂದಿಷ್ಟು ಮಂದಿ 6 ಗಂಟೆ ಆಗೈತಿ 7 ಗಂಟೆ ಆಗೈತಿ. ನಮಗೂ ಹಂಗ ಆಗೈತಿ. ಮಕ್ಕೊಂಡ ಅರ್ಧ ದಿನ ಹಿಂಕ್ಯಾರ ಕಳೆದ್ವಿ. ಇನ್ನೊಂದು 8 ಹೊತ್ತೈತಿ. 2 ಗಂಟೆ 3 4 5 ಇನ್ನೊಂದು 5-6 ತಾಸು ಐತಿ. 4-5 ತಾಸು ಐತಿ. ಮ್ಯಾಚ್ ಚಲೋ ಆದ್ಗಳೇ ಸುಮ್ಮನೆ ಫೋನ್ ಹಚ್ಚಿ ಕುಂತ್ವಿ ಅಂದ್ರೆ ಮ್ಯಾಚ್ ಮುಗಿ ಮಟ ಮುಂದೇನ್ ಹೊಡಿತಾನ ವಿಕೆಟ್ ಹಾಕೈತಿ ರನ್ ಇಷ್ಟ ಅದು ಅನ್ಕೊಂತ ಕುಂತ್ ಬಿಡುದ ಅದಾಗೈತಿ. ನೋಡೋಣ ಇವತ್ತಿನ ಮ್ಯಾಚ್ RCB ವರ್ಸಸ್ GT. ಲೆಟ್ಸ್ ಗೋ. ಈಗ ಊಟ ಅದಟ್ ಲೇಟ್ ಆಗಿ ಮಾಡಿರತ್ತೆ. ಇವತ್ತು ಲಾಗ್ ಏನ್ ಮಾಡೋಣ ಅನ್ನತ್ತಿದ್ದೆ. ನಮ್ಗೆ ಲಾಗಿಂದು ಇಲ್ಲಿ ಕೆಟ್ಟೈತೆ. ಇವತ್ತು ಮ್ಯಾಚ್ ಗೆದ್ರೆ ಮ್ಯಾಚಿಂದ ಮಾಡ್ಯಾನ. ನೋಡೋಣ ಗೈಸ್. RCB ವರ್ಸಸ್ GT. ಫೈನಲಿ ಇವತ್ತು RCB ವಿನ್ ಆಯ್ತು ಸೆಕೆಂಡ್ ಟೈಮ್. ಹೀಗೆ ಮುಂದೆ ಗೆಲ್ತಾ ಇರ್ಲಿ ಅಂತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಖುಷಿ ಆಗೈತಿ ಗಾಯ್ಸ್. ನಿಮ್ಗೆಲ್ಲ ಖುಷಿ ಆದ್ರೆ ಓಕೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವರ್ಷ ದೌಡ್ ಬರ್ಲಿ, RCB ಮತ್ತೆ ಗೆಲ್ಲಿ, ಸಂಭ್ರಮಿಸೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಓಕೆ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.